ನನ್ನ ಹೆಸರು ಟಿ ಚೇತನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮನಗರ ಕೆಕೆ ತಾಂಡ. ನಾನು ಇವತ್ತು ಒಂದು ಸುಂದರವಾದ ಕತೆ ಹೇಳುತ್ತೇನೆ. ಆ ಕತೆ ಹೆಸರು 2 ಗಿಳಿಗಳ ಕತೆ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಆ ವ್ಯಾಪಾರಿಯು ದಿನ ವ್ಯಾಪಾರ ಮಾಡುತ್ತಾನೆ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ವ್ಯಾಪಾರ ಮಾಡಲು ನಗರದ ಕಡೆಗೆ ಹೊರಟನು. ಅವನಿಗೆ ಏನಾಯಿತೋ ಏನೋ ನಗರದಲ್ಲಿ ತುಂಬಾ ನಷ್ಟವಾಯಿತು. ಆಗ ತುಂಬಾ ಚಿಂತಿಸುತ್ತಾ ಮನೆಯ ಕಡೆಗೆ ಹೊರಟನು. ಮನೆಯ ಮಧ್ಯ ದಾರಿದಲ್ಲಿಯೇ ದೊಡ್ಡದಾದ ಮರ ಕಾಣಿಸಿತು. ಆ ಮರದ ಕೆಳಗಡೆ ಕುಳಿತುಕೊಂಡು ಯೋಚಿಸುತ್ತಾ ಕುಳಿತಿದ್ದನು. ಆಗ ಆ ಮರದ ಪಕ್ಕದಲ್ಲಿಯೇ 2 ಗಿಳಿಮರಿಗಳು ಕಾಣಿಸಿದವು. ಆ 2 ಗಿಳಿಮರಿಗಳನ್ನು ಎತ್ತುಕೊಂಡು, ಎಷ್ಟು ಮುದ್ದಾಗಿವೆಲ್ಲ ಈ ಗಿಳಿಮರಿಗಳು, ಇವುಗಳನ್ನ ನಾನು ಸಾಕಿದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ ಎಂದು ಹೇಳಿ ಆ 2 ಗಿಳಿಮರಿಯನ್ನು ಮನೆಗೆ ಕರೆದುಕೊಂಡು ಹೋದನು. ಆ 2 ಗಿಳಿಮರಿಯನ್ನು 2 ಪಂಜರ ತಯಾರು ಮಾಡಿ ಅವುಗಳನ್ನು ಆ ಪಂಜರದಲ್ಲಿ ಹಾಕಿ ಅವುಗಳನ್ನು ದಿನ ಕಾಳು, ನೀರು, ಆಹಾರ ಎಲ್ಲ ಹಾಕಿ ಸಾಕುತ್ತಿದ್ದನು. 1 ತಿಂಗಳದ ನಂತರ ಅವನಿಗೆ ತುಂಬಾ ಬಡತನವಾಯಿತು. ಆಗ ವ್ಯಾಪಾರ ಮಾಡಲು ಹಣವಿರಲಿಲ್ಲ. ತುಂಬಾ ಬಡತನವಾಯಿತು. ಆಗ ಅವನ ಕಣ್ಣಿಗೆ ಆ 2 ಗಿಳಿಮರಿಗಳು ಕಾಣಿಸಿದವು. ಆಗ ಅವನಿಗೆ ಅನಿಸಿತು, ಆ 2 ಗಿಳಿಮರಿಗಳನ್ನ ನಾನು ಮಾರಿದರೆ ನನಗೆ ಹಣ ಬರಬಹುದಲ್ಲೇ, ಅದರಲ್ಲಿ ನಾನು ಜೀವನ ಸಾಗಿಸಬಹುದಲ್ಲೇ ಎಂದು ಅನಿಸಿತು. ತಕ್ಷಣವೇ ಆ 2 ಗಿಳಿಮರಿಗಳನ್ನು ಎತ್ತಿಕೊಂಡು ಸಂತೆಯ ಕಡೆಗೆ ಹೊರಟನು. ಸಂತೆಯಲ್ಲಿ ಗಿಳಿಮರಿ ಬೇಕೆ, ಮುದ್ದಾದ ಗಿಳಿಮರಿಗಳು, ಅಣ್ಣವರೇ, ತಮ್ಮವರೇ, ಅಕ್ಕವರೇ, ಗಿಳಿಮರಿ ಬೇಕೆ ಎಂದು ಹೋರಾಡುತ್ತಿದ್ದನು. ಆಗ ಒಬ್ಬ ಋಷಿಮುನಿ ಬಂದನು. ಆ ಋಷಿಮುನಿ ಹೇಳಿದನು, ಹೇ ವ್ಯಾಪಾರಿ, ನನಗೊಂದು ಗಿಳಿಮರಿ ಕೊಡು ವ್ಯಾಪಾರಿ ಎಂದು ಹೇಳಿದನು. ಆಗ ಆ ವ್ಯಾಪಾರಿ ಹೇಳಿದನು, ಇಲ್ಲ ಗುರುಗಳೇ, ತಗೊಳ್ಳದಿದ್ರೆ 2 ತಗೊಳ್ಳಿ, ಇಲ್ಲವೆಂದರೆ ನನಗೆ ನಷ್ಟವಾಗುತ್ತದೆ ಅಲ್ಲೇ ಎಂದು ಹೇಳಿದನು. ಆಗ ಆ ಋಷಿಮುನಿ ಹೇಳಿದನು, ಇಲ್ಲ ವ್ಯಾಪಾರಿ, ನನಗೆ ಒಂದೇ ಸಾಕು, ನನ್ನ ಹತ್ತಿರ ಹಣವಿಲ್ಲ, ನನಗೆ ಒಂದೇ ಕೊಡು ವ್ಯಾಪಾರಿ ಎಂದು ಹೇಳಿದನು. ಆಗ ಆ ವ್ಯಾಪಾರಿ ಹೇಳಿದನು, ಆಯ್ತು ತಗೊಳ್ಳುವಂತೆ, ಆದರೆ ನನ್ನದೊಂದು ಷರತ್ತು, ನನ್ನ ಮುದ್ದಾದ ಗಿಳಿಮರಿಯನ್ನು ನೋಡಲು ನಾನು ತಿಂಗಳಿಗೊಮ್ಮೆ ಬರುತ್ತಿರುತ್ತೇನೆ, ಅದನ್ನು ನೋಡಲು ನೀವು ನನಗೆ ಅವಕಾಶ ಮಾಡಿಕೊಡಬೇಕು, ಆಯಿತೆ ಎಂದು ಹೇಳಿದನು. ಆಗ ಆ ಋಷಿಮುನಿ ಹೇಳಿದನು, ಆಯ್ತು ವ್ಯಾಪಾರಿ, ಬರುತ್ತಿರುವಂತೆ ಆ ಗಿಳಿಮರಿ ಕೊಡು ಎಂದು ಹೇಳಿದನು. ಆಗ ವ್ಯಾಪಾರಿ 1 ಗಿಳಿಮರಿಯನ್ನು ಆ ಋಷಿಮುನಿಯ ಕೈಯಲ್ಲಿ ಕೊಟ್ಟು ಇನ್ನೊಂದು ಗಿಳಿಮರಿಯನ್ನು ಮಾರಲು ಮುಂದೆ ಸಾಗಿದನು. ಗಿಳಿಮರಿ ಬೇಕೆ, ಮುದ್ದಾದ ಗಿಳಿಮರಿಗಳು, ನಿಮಗೆ ಬೇಕೆ, ಗಿಳಿಮರಿ ಬೇಕೆ ಎಂದು ಹೋರಾಡುತ್ತಿದ್ದನು. ಆಗ ಒಬ್ಬ ಕಟುಕ ಬಂದನು. ಆ ಕಟುಕ ಹೇಳಿದನು, ಹೇ ವ್ಯಾಪಾರಿ, ಈ ಗಿಳಿಮರಿ ರೇಟ್ ಎಷ್ಟು ವ್ಯಾಪಾರಿ ಎಂದು ಹೇಳಿದನು. ಆಗ ಆ ವ್ಯಾಪಾರಿ ಹೇಳಿದನು, 100 ರೂಪಾಯಿ ಅಣ್ಣವರೇ, 100 ರೂಪಾಯಿ ಎಂದು ಹೇಳಿದನು. ಆಗ ಆ ಕಟುಕ ಹೇಳಿದನು, ಹಾ ಆಯ್ತು, ಅದನ್ನ ನಾನು ತೆಗೆದುಕೊಳ್ಳುತ್ತೇನೆ, ಆ ಗಿಳಿಮರಿ ಕೊಡು ಎಂದು ಹೇಳಿದನು. ಆಗ ವ್ಯಾಪಾರಿ, ಆಯ್ತು ಅಣ್ಣವರೇ, ಕೊಡುತ್ತೇನೆ, ಆದರೆ ನನ್ನದೊಂದು ಷರತ್ತು, ನನ್ನ ಮುದ್ದಾದ ಗಿಳಿಮರಿಯನ್ನು ನೋಡಲು ನಾನು ತಿಂಗಳಿಗೊಮ್ಮೆ ಬರುತ್ತಿರುತ್ತೇನೆ, ಅದನ್ನು ನೋಡಲು ನೀವು ನನಗೆ ಅವಕಾಶ ಮಾಡಿಕೊಡಬೇಕು, ಆಯಿತೆ ಎಂದು ಹೇಳಿದನು. ಆಗ ಆ ಕಟುಕ ಹೇಳಿದನು, ಹಾ ಆಯ್ತು, ಬರುತ್ತಿರುವಂತೆ ಗಿಳಿಮರಿ ಕೊಡು ಎಂದು ಹೇಳಿದನು. ಆಗ ಈ 1 ಗಿಳಿಮರಿಯನ್ನು ಆ ಕಟುಕನ ಕೈಯಲ್ಲಿ ಕೊಟ್ಟು ಬಂದ ಹಣದಿಂದಲೇ ಜೀವನ ಸಾಗಿಸುತ್ತಿದ್ದನು. 1 ತಿಂಗಳದ ನಂತರ ಆ 2 ಗಿಳಿಮರಿಯನ್ನು ನೋಡಲು ಹಸಿವಾಯಿತು. ಆಗ ಮೊದಲು ಆ ಕಟುಕನ ಗಿಳಿಮರಿಯನ್ನು ನೋಡಲು ಹೋಯಿತು. ಆ ಕಟುಕನ ಮನೆಯಲ್ಲಿದ್ದ ಗಿಳಿಮರಿ ಹೇಳಿತು, ಅವನು ಬಂದ, ಅವನ್ನ ಹಿಡಿಯಿರಿ, ಬಡಿಯಿರಿ, ಕೊಲ್ಲಿರಿ, ಸಾಯಿಸಿ ಎಂದು ಹೇಳಿತು. ಆಗ ಆ ವ್ಯಾಪಾರಿ ಹಿಂದೆ ಸರಿದು, ಏನಪ್ಪ ಈ ಗಿಳಿಮರಿ ಹೀಗೆ ಹೇಳುತ್ತಿದೆಯಲ್ಲ, ಇದರ ಸಹವಾಸವೇ ಬೇಡಪ್ಪ ಎಂದು ಹೇಳಿದನು. ತಕ್ಷಣವೇ ಋಷಿಮುನಿಯ ಗಿಳಿಮರಿಯನ್ನು ನೋಡಲು ಹೋಯಿತು. ಆ ಋಷಿಮುನಿಯ ಮನೆಯಲ್ಲಿದ್ದ ಗಿಳಿಮರಿ ಹೇಳಿತು, ಬನ್ನಿರಿ, ಕುಳಿತುಕೊಳ್ಳಿ, ನಮ್ಮ ಗುರುಗಳು ಎಲ್ಲೋ ಹೋಗಿದ್ದಾರೆ, ಧನಿವಾಗಿದೆ, ನೀರು ಇದೆ, ಹಸಿವಾಗಿದೆ, ಹಣ್ಣು ಇದೆ, ಸುಸ್ತಾಗಿದೆ, ವಿಶ್ರಾಂತಿ ತಗೊಳ್ಳಿ, ಬನ್ನಿ ಎಂದು ಹೇಳಿತು. ಆಗ ವ್ಯಾಪಾರಿ ಹಿಂದೆ ಸರಿದುಕೊಂಡು ಹೆದರಿಕೊಂಡನು, ಏನಪ್ಪ ಇವೆರಡು ಒಂದೇ ತಾಯಿಯ ಮಕ್ಕಳಲ್ಲವೇ? ಆ ಕಟುಕನ ಗಿಳಿಮರಿ ಹಿಡಿಯಿರಿ, ಬಡಿಯಿರಿ, ಕೊಲ್ಲಿರಿ, ಸಾಯಿಸಿ ಎಂದು ಹೇಳುತ್ತಿದೆ, ಆ
ಆದರೆ ಋಷಿಮುನಿಯ ಗಿಳಿಮರಿ ಬನ್ನಿ ಕುಳಿತುಕೊಳ್ಳಿ, ಧನಿವಾಗಿದೆ, ನೀರು ಇದೆ, ಹಸಿವಾಗಿದೆ, ಹಣ್ಣು ಇದೆ, ಸುಸ್ತಾಗಿದೆ, ವಿಶ್ರಾಂತಿ ತಗೊಳ್ಳಿ ಬನ್ನಿರಿ ಎಂದು ಹೇಳುತ್ತಿದೆ ಇಲ್ಲ ಎಂದು ಯೋಚಿಸಿದನು. ಆಗ ಅವನಿಗೆ ಅನಿಸಿತು, ಆ ಕಟುಕ ಹೇಗೆ ಇರುತ್ತಾನೋ, ಆ ಕಟುಕ ಹೇಗೆ ಬೇರೆಯವರ ಹತ್ತಿರ ಹೇಗೆ ಮಾತನಾಡುತ್ತದೆಯೋ, ಹೇಗೆ ಅವರ ವರ್ತನೆ ಹೇಗಿರುತ್ತದೆಯೋ ಹಾಗೆ ಆ ಗಿಳಿಮರಿ ನೋಡು ಕಲಿತಿದೆ. ಆದರೆ ನಮ್ಮ ಋಷಿಮುನಿ ಹೇಗೆ ಮಾತನಾಡುತ್ತದೆ, ಆಚಾರ ವಿಚಾರದಿಂದ ಹೇಗೆ ಮಾತನಾಡುತ್ತದೆ ಹಾಗೆ ಆ ಗಿಳಿಮರಿಯು ಕಲಿತಿದೆ ಎಂದು ಅನಿಸಿತು. ಈ ಕಥೆಯ ಸಾರಾಂಶವಿಷ್ಟೇ, ನಮ್ಮ ನಿಮ್ಮ ಮಕ್ಕಳನ್ನು ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರದಿಂದಲೇ ಬೆಳೆಸಬೇಕು. ಹಾಗೆ ಬೆಳೆಸಿದರೆ ಋಷಿಮುನಿಯ ಗಿಳಿಮರಿ ತರ ಆಗುತ್ತದೆ, ಇಲ್ಲ ಎಂದರೆ ಆ ಕಟುಕನ ಗಿಳಿಮರಿ ತರ ಆಗುತ್ತದೆ. ಇನ್ನು ಮುಂದೆ ನಮ್ಮ ನಿಮ್ಮ ಮಕ್ಕಳ ಮುಂದೆ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರದಿಂದಲೇ ಮಾತಾಡಬೇಕು ಇನ್ನು ಹೇಳುತ್ತಾ ನನ್ನ ಈ ಚಿಕ್ಕ ಕಥೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ನಮಸ್ಕಾರ. Nice.